ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ ಅಂದಿಲ್ಲ. ಅಂತತ್ರ ಕೆಲವೊಂದು ಜನಕ್ಕೆ ಅಂದ್ರೆ ಅಪ್ಪಿ ತಪ್ಪಿ ಸುಟ್ಟ ಬೈದ್ರೆ ಬೇಜಾರಾಗ್ಬೇಡಿ. ಯಾಕೆಂದ್ರೆ ಗೊತ್ತಿರುತ್ತೆ ಒಬ್ಬರು ಮಕ್ಕಳು ಸಾಕೋದೇ ಕಷ್ಟ, ಈ ಜನ ಸಾಕೋದೇ ಕಷ್ಟ. ಜನ 108 ಥರ ಇರ್ತಾರೆ. ಮಗ ನಿನಗೆ ಹೇಳಿದ್ದು ನಾನು ಅಡ್ಡು ಒಳಗೆ ಅಡ್ಡು ಬಿಡ್ಬೋದು, ಏಕಂದ ಓಯ್ ಏನಂತೆ ನಿಮ್ಮ ಮಗಳೇ ಒಳಗೆ ಹೋಗಿ ಅಡ್ಡು ಬಿದ್ದು ತಾಯಿ ನಮಗೆ ಆಗಲ್ಲ ಬಂದು ಅಲ್ಲಿ ನಿಂತಿದ್ಯಾ ಯಾರ ನಾವು 4 ವರ್ಷದಿಂದ ಕರ್ಕೊಂಡ್ ಬಂದವರು ಓಕೆನಾ. ಅವ್ರಿಗೆ ಮದ್ವೆ ಆಗ 5 ವರ್ಷ ಆಗಿತ್ತು, ಮಗು ಇರ್ಲಿಲ್ಲ. ಗುರುಗಳು ಸಂಜೆ ಬಂದ್ರು, ಅವ್ರು ಒಂದೇ ಮಾತು ಹೇಳಿದ್ದು, ನಾನು ನಿನ್ಗೆ ಆಶೀರ್ವಾದ ಮಾಡ್ತಲ್ಲ, ನಿನ್ಗೆ ಮಗು ಆಗುತ್ತೆ ಹೋಗು ತಾಯಿ ಹತ್ರ ಅಡ್ಬೀಳು ಅಂತ ನಮ್ಮ ಅಕ್ಕಂಗೆ ಭಾವಂಗೆ ಇಬ್ರಿಗೂ ಹೇಳಿದ್ದು. ಇಲ್ಲಿಂದ ಹೋಗಿ ಕರೆಕ್ಟ್ 1 ವರ್ಷಕ್ಕೆ ನಮ್ಮ ಅಕ್ಕಂಗೆ ಮಗು ಆಗಿದೆ. ಇದು ಸತ್ಯ ಇದು ಓಕೆನಾ. ನಾನೇ ಅವತ್ತಿಂದ ಇವಾಗ ಮಗುಗೆ 3 ವರ್ಷ ಓಕೆನಾ. ಹೋದ ವರ್ಷ ಗುರುಗಳ ಕೈಲಿ ಬಂದು ಎತ್ತಿಸ್ಕೊಂಡು ಮಗು ಮುದ್ದಾಡಿದೆ ಓಕೆನಾ. ಗುರುಗಳು ಎತ್ಕೊಂಡಿದ್ದಾರೆ, ನನ್ನ ಸೊಸೆ ಅಂತ ಹೇಳ್ಕೊಂಡಿದ್ದಾರೆ, ಎಲ್ಲಾ ವಿಡಿಯೋ ಇದೆ ಓಕೆನಾ. ದಯವಿಟ್ಟು ಏನೇ ಇದ್ರು ನೀವು ತಾಯಿ ಹತ್ರ ಗುರುಗಳ ಹತ್ರ ಕೇಳ್ಕೊಳ್ಳಿ, ಹಂಗೇನೆ ತಾಯಿ ಹತ್ರ ಹೋಗಿ ಅಡ್ಬಿಳಿ. ದಯವಿಟ್ಟು ಈ ಕ್ಷೇತ್ರದಲ್ಲಿ ಅವ್ರು ಹೇಳಿದಂಗೆ ನಂಬಿಕೆ ಅನ್ನೋದೇ ಮುಖ್ಯ, ಅಷ್ಟೇನೆ, ಇನ್ನೇನು ಇಲ್ಲ, ಬೇರೆ ಏನು ಬೇಡ. ನೋಡಿ ಅಲ್ಲಿ ಬಂದಲ್ಲ ಬಾವ, ಲೇ ಬಾವ, ಅವ್ನ ಮನೆಯಾಳ ಬಾವ, ಅವನಿಗೆ ಬೇಕಿಲ್ಲ ಮಗು, ಈ ಹುಡುಗಿ ಬೇಕು, ಅವ್ನು ಬೇರೆ ಮದುವೆ ರೆಡಿ ಇದ್ದಾನೆ. ಇಲ್ಲ ತಮ್ಮ ನಿಂದ ಇನ್ನೊಂದು ಸಂತ ಸುದ್ದಿ, ಇವನ್ ಎತ್ಕೊಂಡ್ ಬಂದಿದ್ರು. ಯಾವಪ್ಪ ಎತ್ಕೊಂಡ್ ಬಂದಿದ್ದೀರಾ? ನಾನೇ ಉಳಿಸಿದ್ನ ಕೊಡ ಸರ್. ಅವನು ನನ್ನ ತಮ್ಮನ ಹೆಸರು ಕೊಟ್ಟಿದ್ದೀನಿ, ಸರ್ ಕೊಡು, ಲಂಚ ಕೊಡು. ಯಾಕಲ್ಲ ಮಗು ಬೇಡವಲ್ಲ ಮನೆಯಾಳ ಬಾವ. ತಮ್ಮ ನಿಮ್ಮ ಭಕ್ತಿ ನಿಜವಾಗೂ ಹೇಳ, ನಿಮ್ಮ ನಾನು ದೇವ್ರಿಗಿಂತ ನಿಮ್ಮನ್ ಕಂಡ್ರೆ ಖುಷಿ ಪಡ್ತೀನಿ ಅಲ್ವಾ. ಇವನಿಗೆ ಚೆನ್ನಾಗಿದ್ದಾನೆ ಅಂದ್ರೆ ನನ್ನ ತಂಗಿ ಮಾಂಗಲ್ಯ ಉಳ್ಕೊಂಡಿಕ್ಕೆ ಒಂದಿನ ಹೋಗಿ ಚೆನ್ನಾಗಿದ್ದಾರೆ ಮನೆಗೆ ಹೋಗಿ ಉಂಡು ಬರ್ಬೋದು. ಈಗ ನನ್ನ ತಂಗಿ ಚೆನ್ನಾಗಿದ್ದಾಳೆ ಅಂದ್ರೆ ಹೋಗಿ ಉಂಡು ಬಂದು ಉಣ್ಣಕ್ಕೆ ಇಡ್ತಾನೆ. ನಾನು ತಮ್ಮ ಬಿಡ್ತಾನೆ, ನನ್ನ ತಮ್ಮ ನಾ ಬರ್ತೀನಿ ಬಿಡ್ತೇನ, ಅವ್ನು ಬಿಡಲ್ಲ ತಮ್ಮ. ತಮ್ಮಗಳ ಮನೆ ಅಲ್ಲೊಂದು ತಮ್ಮ ಮನೆ ಇಲ್ಲೊಂದು ತಂಗಿ ಮನೆ ಆಯ್ತು. ಕರೆಕ್ಟಪ್ಪ. ಇನ್ನು ಇವನು ಬಾಮ ಇದೆ ಯಾಕಲ್ಲ ಬಾಮ ಇದ ಸುಮ್ಮ ಕೂತ್ಕೊಳ್ಳೋ ಏನನ್ನ ಕಂಪ್ಲೇಂಟ್ ಬಗ್ಗೆ ಮಾತಾಡ್ಬಿಡ್ತಾನೆ ಅಷ್ಟೇ. ಇಲ್ಲ ಕರಿಯಮ್ಮ ಅಂತ ದೇವರು ನಮ್ಮ ಮನೇಲಿ ಬಂದು ತಾಂಡವ್ ಕೊಟ್ಟ ತಕ್ಷಣನೇ ಎದ್ದು ಕೂತಿದ್ದಾರೆ. ನಮ್ಮನೇಲಿ ಓಡಾಡಿದ್ದಾರೆ. ಯಾರಿಗೆ ಕೊಟ್ಟೆ? ನಮ್ಮ ಅಣ್ಣ ತಮ್ಮಗಳೇ, ನಮ್ಮ ಹುಡುಗನೇ. ಬಹಳ ಸಂತೋಷ. ನಾವೇ ಎಷ್ಟು ದಡ್ರಲ್ಲ ಅಂತ ನಾನು ಬೈಕ್ ಸ್ಟಿಕ್ಕರ್ ಹಾಕಿದ್ದೀನಿ ಸರ್, ಅದನ್ನ ತೋರಿಸಿ ಹೋಗಿ ಅದನ್ನ ಇಲ್ಲಿ ಕಳಿಸಿದ್ರು. ಅವ್ರನ್ನ ಇಲ್ಲಿ ಬಂದೋದ್ರು. ಅವರು ಬಂದೋದ್ರಲ್ಲ ಭಕ್ತರಲ್ಲ, ನಂಬೋದಕ್ ಭಕ್ತರ ನಂಬೆ ಇಲ್ಲಿ ಬಂದಿದ್ದು. ಹುಡುಗತ್ರಿಗೂ ಅಲ್ಲಿಗೂ ಕಳಿಸಿತ್ತು. ಎಲ್ಲ ದೇವ್ರು ಒಂದೇ, ಎಲ್ಲ ದೇವ್ನು ಒಂದೇ. ನಮ್ಮ ವೈಯಕ್ತಿಕ ವಿಚಾರಗಳು, ನಮ್ಮ ದ್ವೇಷಗಳು, ನಮ್ಮ ಜಾತಿ, ನಮ್ಮ ಧರ್ಮಗಳು. ಒಂದು ವಾರ ಆಯ್ತು ಅಷ್ಟೇ. ಸಂತೋಷ ತಂಗಿ. ಅದಾದ್ಮೇಲೆ ಇವರು ಬಂದು ಹೋದ್ರು, ಆಮೇಲೆ ಈಗ ಬಂದಿರೋದು. ಯಾವ ಎಲ್ಲಿ ಬರ್ತದೆ? ನಮ್ಮೂರ್ ಪಕ್ಕನೇ. ಆರೋಗ್ಯ ಇದೆಯಾ? ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಹಂಗಂಗೆ ಮತ್ತೆ ಲೈವಲ್ಲಿ ಹೇಳೋದಿಲ್ಲ. ಸಂತೆ ಬಂದು ಒಳಗೆ ಬರ್ಬಿಡಿ, ಪಂಚಾಕ್ಷರಿ ಬಗ್ಗೆ ಹಿಂಗೆ ಆಟೋಮೆಟಿಕಲ್ ಕಾಲ್ ಬರುತ್ತೆ. ಒಳಗೋರಿ ಬಿಡಿ ಅಮ್ಮ, ದಯವಿಟ್ಟು ಈ ಕಡೆ ಬನ್ನಿ. ಸ್ವಲ್ಪ ಸೈಡ್ ಸೈಡ್ ಬಿಡ್ರೆ ಕಡೆ ಇಲ್ಲ, ಈ ಕಡೆ ಅಡ್ಡೆ ಅಣ್ಣ ಅಣ್ಣ ದಿನ ತೊಂದರೆ ಕೊಡ್ತೀರಿ ಬಾ ಅಣ್ಣ, ಈ ಕಡೆ ಅಣ್ಣ ಸರ್ ಹೋಗಿರ್ತಾರೆ ಜಾಗ ಬಿಡಿ. ದೂರಿಂದ ಬಂದಿರ್ತಾರೆ, ಬೇಗ ಒಂದ್ಸರಿ ನೋಡಿ ಸಮಾಧಾನ ಆಗ್ತದೆ. ನೋಡಿ ಅಂದಾದ್ರೆ ಇವತ್ತು ನಾನು ಭಾಳ ಜನಕ್ಕೆ ಧನ್ಯವಾದ ತಿಳಿಸ್ತೀನಿ, ನಮಸ್ಕಾರ ತಿಳಿಸ್ತೀನಿ. ಯೂಟ್ಯೂಬ್ ಫೇಸ್ಬುಕ್ ಮಾಡೋರು ನಾನಲ್ಲ. ಯೂಟ್ಯೂಬ್ ಫೇಸ್ಬುಕ್ ಮಾಡೋ ಪುಣ್ಯಾಕರು ನಿತ್ಯ ಕೈ ಮುಗಿಬೇಕು. ನಾನು ಯಾರ್ಯಾರು ಅಂತ ಹೇಳೋಕೆ ಕೊನೆಯೇ ಇಲ್ಲ. ಈ ವಿಡಿಯೋ ಮಾಡೋರು ಆಮೇಲೆ ಜಾತಿನಿಂದ ನಾನು ಬಿಡಿ ದಯವಿಟ್ಟು. ನೋಡಿರ್ತೀರಿ ಸಾಧಾರಣವಾಗಿ ಪಂಚ್ಬಿಡು ತೈನರ್ ಮಗ ಸಂತೆ ಬಂದ ಬರ್ತಾನೆ ಶಿವಣ್ಣ ಅಂತ, ಅವನಿಗೆ ಕಾಲ್ ಬರುತ್ತಂತೆ ನಂಗೆ ಗೊತ್ತಿಲ್ಲ. ಅವನೇ ಫೇಸ್ಬುಕ್ ಮಾಡೋದು. ನನ್ನ ಫಸ್ಟ್ ಆಫ್ ಆಲ್ ಎಡಿಟ್ ಮಾಡೋರು ಬಂದು ಆಂಧ್ರದವರು, ಕರ್ನೂಲ್ ಗೌತಮ್ ಅಂತ ಕಂಡು ಬರ್ತವೆ ಅಂತ. ಈಗ ವಾಸ ತುಮಕೂರಾಗಿದ್ದಾರೆ ಇಬ್ಬರು. ಇನ್ನು ನೋಡಿರ್ತೀರಿ ಬಾಯ್ಕೊಂಡ ಇವ್ರದ್ದು ಅಪ್ಪ ಹಾರ್ಟ್ ಅಟ್ಯಾಕ್ ಹುಷಾರಾಗಿಲ್ಲ ಅಂತ ಬರ್ತಾರಂತೆ. ಅಪ್ಪ ಹುಷಾರಾಗಿದ್ದಾರೆ, ಮಗ ಇಲ್ಲೇ ಸೇವೆ ಮಾಡ್ಕೊಂಡಿದ್ದಾನೆ. ನೋಡಿರ್ತೀರಿ ತಿರುವಣ್ಣಾಮಲೆಯಿಂದ ಬರ್ತಾನೊಬ್ಬ ಕುಂಟ್ಕಂಡು ತಮಿಳ್ನಾಡಿಂದ, ಕಾಲು ಬರುತ್ತೆ, ಅವನು ಮೇಸ್ತ್ರಿ. ಇದು ವೆಲ್ಡಿಂಗ್ ಮಾಡೋರು ಚಿಂತಾಮಣಿಯನ್ನು ಕಂಡು ಬರ್ತವೆ ಅಂತ. ಅರೆಬಡಿಯ ನೋಡಿರ್ತೀರಿ ಮಾತು ಬರಲ್ಲ ಅಂತ, ಮಾತು ಬರುತ್ತೆ ಅಂತ ಹೊಸ್ಕೆರೆನು ಒಳಗ ಕೂತಾನೆ ಟಿಪ್ಟೋರನು, ಅಲ್ಲ ಬೊಬ್ಳೇನು ಕೆಲಸ ಮಾಡ್ತಾನೆ. ಬದುಕದೆಲ್ಲ ಓಡಾಡ್ತಿರುವಂಥ ಅಜ್ಜ ಅಲ್ಲಿ ಓಡಾಡಿಸಿ ಕಲ್ಲೆದಿಸ್ತಾ ಇದ್ದೀನಿ. ಹಿರೇಕೆರೆ ಹೋಗೋದು. ನೀವೆಲ್ಲಿಂದ ಬಂದೇನು? ನಮ್ಮನೆ ಬಟ್ಟೆ ಗೊತ್ತಾ, ಒಳಗೆ ಆದ್ರೆ ಗಿಳ್ಗೆನ ಹೇಳಿರು. ಆ ಮಗಳೇ ನಮ್ಮ ಮಗು ನನ್ನ ತಮ್ಮ ಮದುವೆ ಮಾಡ್ಕೊಂಡಿರೋದು. ನೀವೆಲ್ಲ ಏನು ಕೊಡ್ತೀರಾ ಅಂದರೆ ಬೆಂಗಳೂರಾಗಿಲ್ವಾ, ಮೈಸೂರಾಗಿಲ್ವಾ, ಒಬ್ಬನೇ ಮಗ, ಡೈವರ್ಸ್ ಕೊಡಲ್ವಾ, ಸಿಟಿಗಿಲ್ವಾ ಅಂತ ಕೇಳೋರು. ಯಾರೋ ಒಬ್ಬ ಪುನಃ ಹೊಟ್ಟೆ ನಾವು ಕಿಡ್ನಿ ಫೇಲ್ ಅಂತ ಬರ್ತಾರೆ ನಮ್ಮನೆ ಕೆಲಸಕ್ಕೆ. ಅವ್ರ ಮಗಳನ್ನೇ ಮದುವೆ ಮಾಡ್ಕೊಂಡಿವಿ. ತೇರ್ತ ಕೊಡ್ತಾರೆ. ನನ್ನ ತಮ್ಮ ಮದುವೆ ಇರೋದು ಅಪ್ಪ ಮಿಲ್ದಾರ್ನ ಅಲ್ಲಿ, ಅಲ್ಲೊಬ್ಬ ಯಂತ್ರ ಕೊಡ್ತಾರಂತೆ, ಅಲ್ಲಿದ್ದಾನೆ. ಅವ್ನು ಮದುವೆ ಇರೋದು ತಂದೆ ಇಲ್ದಾರ್ನ, ನಾನು ಮದುವೆ ಇರೋರ್ನ ಗರ್ವ ಇರೋರ್ನ. ನೀವು ಎಂಥವ್ರು ಮದುವೆ ಇದ್ದೀರಾ? ಒಬ್ಬನೇ ಮಗ ಆಗ್ಬೇಕು, ಒಬ್ಬಳೆ ಮಗಳಾಗಬೇಕು. ಆಮೇಲೆ ಏನು ಅತ್ತೆ ಮಗ ಇರಂಗೇ ಇಲ್ಲ ಈಗ. ಆಮೇಲೆ ಎಲ್ಲರೂ ಓದಿರ್ತಾರಂತೆ. ಏನು ಓದಿರಯ್ಯ, ಜೀವನ ಅಂದ್ರೆ ಏನು ಓದ್ರಯ್ಯ ಸಾಕು. ಏನಣ್ಣ ಜೀವನ ಅಂದ್ರೆ ಏನು ಓದಿ ಸಾಕಪ್ಪ. ಜೀವನ ಅಂದ್ರೆ ಗೊತ್ತಾ, ಅಪ್ಪ ಅಮ್ಮನಿಗೆ ಅಪ್ಪ ಅಮ್ಮನ ಅತಿಗೆ ಸಿಗಬಾರ್ದು. ಈ ಕಡೆ ಬತ್ತ
ಅಪ್ಪ ಅಮ್ಮನ ಅತಿಕಿಸ್ದಂಗೆ ಹೋದ್ರಿ, ಕಂಡಮ್ಮನಿ ಬಗ್ಗೆ ನೋಡಿ ಅವ್ರು ಆಡ್ಕೊಂಡಂಗೆ ಹೋದ್ರಿ, ಸಾಲ ಮಾಡ್ದಂಗೆ ಹೋದ್ರಿ, ಜೀವನ ಮುಂದೆ ಬರ್ಬೋದು. ಗೊತ್ತಾಗತ್ತಾ? ನನಗೆ ನೀವೆಲ್ಲ ಗುರುಗಳು ಅಂತ ಕರೆಯೋದು ಮೆಹಬೂಬ್ ಅಂತ ಜಮಖಂಡಿಂದ ಬರ್ತಾನೆ ಪುಣ್ಯಾತ್ಮ. ಮಗನಿಗೆ ಆಟೋಮೆಟಿಕ್ ಮಾತು ಬರ್ತಂತ ಚೇತರಿಸಿದಂಗೆ ಹಿಂಗೆ ಇವ್ ನಂಗೆ ಚೇತರಿಸ ಇವ್ ನಂಗೆ ಎತ್ಕೋ ನಂಗೆ ಅವ್ನು ಎತ್ಕೋ ಅಂತಾನಂತೆ. ಅವ್ನು ನಾನು ಫೋಟೋ ಹಾಕೋದೇನಲ್ಲಿ. ಇನ್ನು ಈ ದೇವಸ್ಥಾನ ಕಟ್ಟಿ ಪುಣ್ಯಾತ್ಮರು ನಮ್ಮ ಅಣ್ಣಂಗೆ ನಂಜನಗೂಡಿಂದ ನಂಜುಂಡಪ್ಪ ಅಂತೇಳಿ ಮೈಸೂರಲ್ಲಿ ಮಕ್ಕಳು ಭಾಳ ಒಳ್ಳೆ ಕೆಲಸ ಮಾಡಿರ್ತಾರೆ. ಜಾಸ್ತಿ ಏನು ಮಾಡಿರಲ್ಲ, ಸ್ಕೂಟ ಇಟ್ಟಿರ್ತಾರೆ ಅಷ್ಟೇ. ಒಳ್ಳೇದು ಮಾಡಲಿ ಅಲ್ವಾ ಅವ್ರಿಗೆ. ನೋಡಿ ಇಲ್ಲ ಬಿಡು ನೋಡುತ್ತೆ ತೀರ್ಥ ಕೊಟ್ಟು ಎಲ್ಲರೂ ಒಳದಾಗ ನಾಳೆಗೆ ಬರ್ತಾರೆ. ನಮ್ಮ ಮಗನಿಗೆ ಕೆಲಸ ಸಿಕ್ಕಿಲ್ಲ ಅಂತ ಏನೋ ಬಂದಿದ್ಲ ಅಕ್ಕಯ್ಯ. ನಂಬಿಕೆ ಬೇಕು, ಆಸೆ ಇರುತ್ತೆ, ಮಗಳು ಬರೋದಿಲ್ಲ ಅಂದಾತ್ರೆ. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಈ ದೇವಸ್ಥಾನ ಬೆಳೆಸಿರೋ ಪುಣ್ಯಾತ್ಮಗಳು ಯಾರ್ಯಾರು ಇದ್ದೀರಾ, ಯೂಟ್ಯೂಬ್ ಮಾಡೋ, ಫೇಸ್ಬುಕ್ ಮಾಡೋರು, ವಿಡಿಯೋ ಮಾಡೋರು, ಲೈಕ್ ಮಾಡೋ ಪುಣ್ಯಾತ್ಮ, ನಮಗಂತೂ ದುರ್ಗಮಸದ ಮುಂದಕ್ಕೆ ಏನೋ ಗೊತ್ತಿಲ್ಲ. ಇವತ್ತಿನವರೆಗೂ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ. ಈ ಮೊನ್ನೆ ಮಾಡಿಸಿ ATM ಕಾರ್ಡ್ ಬಂದಿಲ್ಲ ನನಗೆ. ಇವೆಲ್ಲ DP ಫೋಟೋಕ್ಕೂ ಬರೋದಿಲ್ಲ. ನೀವೇ ಬಂದು ಅಕ್ಕಿ ಕೊಡೋದು ನೀವೇ, ಬೆಲ್ಲ ಕೊಡೋದು ನೀವೇ, ಅಲ್ಲಿ ಸೀರೆ ಕೊಡೋದು ನೀವೇ, ಬ್ಯಾಂಡ್ ಮಿಷನ್ ಮಾಡೋರು ನೀವೇ, ಬಗ್ ನೋಡೋರು ನೀವೇ, ಬೈಸ್ಕೊಂಡೋಗೋರು ನೀವೇ. 100 ಜನದಲ್ಲಿ 98 ಜನ ಒಳ್ಳೆಯರು ಬರ್ತೀರಿ, ಒಂದಿಬ್ಬರು ನನ್ನಂತ ಬರ್ತವೆ. ಇನ್ನು 90 ಜನ ಅಡ್ಬೀಳ್ತಾರೆ, ಒಂದು 10 ಜನ ನನ್ನಂತ ಕಿಸ್ ಹೊಡಿತಾರೆ. ದೇವರಿಗೆ ಹುಷಾರಾಗುತ್ತೆ ಅಂತ ಅವ್ರು ಬೇಜಾರಾಗುತ್ತೆ. ಯಾರಿಗಾರು ಸಿಟ್ಟಲ್ಲಿ ಅರ್ಜೆಂಟಲ್ಲಿ ಬೈದಿರಿ, ಬೇಜಾರಾಗಬೇಡಿ. ಬೈಯಕ್ಕೆ ನೀವೇ ಕಾರಣ, ನಾವಂತೂ ಬೈಯೋ ಉದ್ದೇಶ ನಂದಲ್ಲ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿದ್ದಾರೆ. ನನಗೆ ಯಾರಿಗೆ ಮಕ್ಕಳಿಲ್ಲ. 5 ವರ್ಷ 10 ವರ್ಷ ಮಗ ನನಗೆ. ಈಗ ಹೋದ ಅವನೇ 14 ವರ್ಷ ಮಗ, ದೊಡ್ಡ ಮಗ 5 ವರ್ಷ ಕೊಡ್ತಾನೆ. ಇನ್ನು 10 ವರ್ಷ ಕೊಟ್ಟ ಮಗ ಜಾತ್ರೆ ಹೋಗಿ ನರಸಿಂಹ ಬೆಟ್ಟ. ಇನ್ನು ನೋಡುತ್ತೀರಿ ಬಲವೂರಿ. ಇದು ತಾನಾಗೆ ಸ್ವಯಂ ಪ್ರೇರಿತವಾಗಿ ಬೆಳೆಯಂತ ಒಂದು ಮರ. ಅದೇ ದೇವ್ರಿನ ಟರ್ನಾಗೋದು, ಅದೇ ಜಾಗ 16 ವರ್ಷ ನಿಂತು ಬರೋದು, ನೀರು ಬರೋದು. ಇನ್ನು ಅಲ್ಲಿ ಬಿಡೋದಿಲ್ಲ ನಿಮ್ಮನ್ನು ಯಾರು ಬೇಜಾರಾಗಬೇಡಿ. ಯಾಕೆ ನೀವು ಆ ಥರ ಭಕ್ತರು ಬರೋದು ಭಾಳ ಕಮ್ಮಿ, ಭಕ್ಷಿಕರೇ ಜಾಸ್ತಿ. ನಮ್ಮ ಅಣ್ಣಂತರ ಅಪರೂಪ ಅಂತ ತುಂಬಿದ ಕೊಡ ಬಂದರೆ ನಾವೇ ಕೈ ಮುಗಿತೀವಿ ಭಕ್ತರಿಗೆ. ಯಾಕಂದ್ರೆ ಭಕ್ತರೇ ಅಂದಾತ್ರ. ನಾನೇನು ದೊಡ್ಡ ಬಿಲ್ಡಪ್ ಕೊಡ್ಕೊಂಡು ನಾನೇ ನೀವು ಸುಮ್ಮನೆ ಸ್ವಾಮಿಯವರು ಗುರುಗಳು ಅಂತೀರಿ. ನಾನು ಯಾವತ್ತು ಒಂದು ದಿವಸ ನನಗೆ ಆ ತಲೆಗೂ ಇಲ್ಲ, ಅದು ಆಸೆನೂ ಇಲ್ಲ ಗುರುಗಳಾಗಬೇಕು ಅಂತ. ನೋಡ್ತೀರಿ 3 ಬಾರಿ ನಾನು ಡಾಕ್ಟರೇಟೇ ಬೇಡ ಅಂತೀನಿ. ನೀವು ಕೊಡೋ ಗೌರವ, ನೀವು ಕೊಡೋ ಪ್ರೀತಿ ಮುಂದೆ ಡಾಕ್ಟರೇಟ್ ಗೌರವ ಅಲ್ಲ. ಕೆ ರಾಮಚಂದ್ರ, ಡಾಕ್ಟರ್ ರಾಮಚಂದ್ರ ಅಂದ್ರೆ ಹಿಂಗಿರ್ಬೇಕಾಗ್ತದೆ. ಕೆ ರಾಮಚಂದ್ರ ನಿಮ್ಮೆಲ್ಲ ಮುಟ್ಬೋದು. ಕೆ ರಾಮಚಂದ್ರ ಕಲ್ಲೂರಿನ ಮಗ ರಾಮಚಂದ್ರ ಹೆಮ್ಮೆ ಪಡ್ತೀನಿ. ಯಾಕೆ ನಮ್ಮಪ್ಪ 2 ರೂಪಾಯಿ ಸಂಬಳಕ್ಕೆ ಊರಿಗೆ ಬಂದು ಇಡೀ ನಮ್ಮನ್ನೆಲ್ಲ ಸಾಕಿ ಗುಡ್ಡೊಳ ಬೆಳೆಸೇನೆ. ನಮ್ಮಮ್ಮ ರಾಗಿ ಹಿಟ್ಟನ್ನ ನೀವು ಬಿಸಾಕ್ತೀರಿ, ನಾವು ಇಟ್ಟು ಜೋಬೈಕೊಂಡು ಕೊಡ್ತಾ ಇದ್ವಿ ರಾಗಿ ಹಿಟ್ಟನ್ನ ನೆಲ್ಲಲ್ಲಿ. ಅದನ್ನು ನಮ್ಮಮ್ಮ ಅಂಬಲಿ ಮಾಡಿ ಕೊಡ್ತೀವಿ. ಹಂಗೆ ಬೆಳೆಸ್ಯಾಳ ನಮ್ಮ ಅಪ್ಪ ಅಮ್ಮ ಬೆಳೆಸ್ಯಾರೆ. ಯಾರ ಬಗ್ಗೆ ಮಾತಾಡಬಾರ್ದು, ಯಾರು ಸೊಪ್ಪು ಸಿಟ್ಕೋಬಾರ್ದು ಅಂತ. ಟೈಮೇ ವೇಸ್ಟ್ ಮಾಡಬಾರ್ದು. ನಮ್ಮ ಅಪ್ಪ ಕೊಟ್ಟಾನೆ 6 ಗಂಟೆ ಮಲಗಿ ನಮ್ಮ ಅಪ್ಪ ಬೈತಾನೆ. ಇವತ್ತು ನಿಮ್ಮ ಮಕ್ಕಳುಗಳೆಲ್ಲ ಸೂರ್ಯ ನೋಡಿರೋದಿಲ್ಲ, ಅಪ್ಪ ಅಮ್ಮನೇ ಗೊತ್ತಿರಲ್ಲ ಅವ್ರಿಗೆಲ್ಲ. ಎಲ್ಲ ಹಾಸ್ಲಾಗಿರ್ತವೆ, ಅನ್ನ ಸಮ ಇರ್ತವೆ, ಎಲ್ಲ ನಾಯಿ ಒಳಗಿರ್ತವೆ. ನಾವು ನೋಡಿ ನಾಯಿ ಅಜ್ಜಿ ಹಾಕಿದ್ದೀನಿ ಅಂದಾದ್ರೆ ಹೆಂಗೆ ಬದುಕ್ಬೋದು ನಾನು ತೋರಿಸಿ ನೋಡಿದ್ರಿ. 8 ರೂಮ್ ಇದ್ದಾವೆ. ಕೇವಲವಾಗಿ ಅಮ್ಮಮ್ಮ ಅಂದ್ರೆ 8 ಲಕ್ಷ ಮನೆ ಕಟ್ಟಿದ್ದೀನಿ. ಎಲ್ಲ ಸೇರೋ 12 ವರ್ಷ ಐತೆ. ಕಾರ್ಗಳು ಬೈಗಳು ಅಭಯ, ಕೋಟಿ ಕಾರ್ ಏನಿಲ್ಲ. ಒಂದೇ ಒಂದು ಮಂಚ ಈ ಪುಣ್ಯಾತ್ಮರ ಅಪ್ಪ ಮಾಡ್ಕೊಟ್ಟಿದ್ದೀನಿ. ಮಂಚವೇ ಮಲಗಿಲ್ಲ, ಕೂತಿದ್ದೀನಿ ನೆಲದಾಗೆ ಯಾಕತ್ತ. ಎಲ್ಲ ಲಾಸ್ಟ್ ಮಲಗೋದು ಎಲ್ಲಿ ಗೊತ್ತಾ? ಹೌದು ಅಣ್ಣ, ಕರೆಕ್ಟ್ ಅಲ್ವಾ? ಎಂತ ಪಿಲ್ಲರ್ ಹಾಕಿ ಮ್ಯಾಗೆ ಎಬ್ರಿಸಿರುವೆ ಮನೆ ಬೇಡ ಅಲ್ಲ. ಅದು 1,20 ಲಕ್ಷ ಕಾರು ಅಲ್ಲ, ಲಂಬೋರ್ಗಿನಿನ ಎಲ್ಲ ಅಂತಾರೆ, ಹೇಳಕ್ ಬರೋದಿಲ್ಲ. ತಾಂಬಂದ್ಬಿಡಿ ಅಲ್ಲಪ್ಪ. ಇಲ್ಲಿಂದ ಕೆಳಗೆ ಕಾಲೇ ಇಲ್ಲ ಪಾಪ ಅವನಿಗೆ. ಒಂದು ಹೂವಿನ ಹಾಕಪ್ಪ ಸ್ಟಿಕ್ಕರ್ ಅಂದ್ರೆ ಕಾಲು ಗಿಚಾಗುತ್ತೆ ಅಂತ. ರೋಡು ಕಾರು ನಗು ಸಾಕಾಗ್ಬಿಡ್ತೇಳಿ. ಕಾಲು ಗಿಚಾಗುತ್ತೆ ನಂದು ಅಂತಾನೆ. ಕಾಲೇ ಗೀಚತ್ತೆ ಅಲ್ಲಿ ನಿಂದು. ಜನ ಬರ್ತಾರೆ ಇಲ್ಲಿ ಉದ್ಭವ ಅಣ್ಣ. ಅದ್ರ ಮಾಡಂಗಿಲ್ಲ. ಹಳ್ಳ ಮಧುದ ಕೆರೆ ಹಳ್ಳ, ನೀರು ಬರಕ್ ಪುಣ್ಯ ಮಾಡ್ರು ಬಾಬು. ಹೌದು, ಆ ತಾಯಿನ ಉದ್ಭವ ಮೂರ್ತಿ. ಅಲ್ಲಿಂದ ನೀರು ಬರುತ್ತೆ, ಎಲ್ಲೆಲ್ಲಿಂದ ಮಾಡಂಗಿಲ್ಲ. ಅದನ್ನೇ ಹೇಳ್ತಾ ಇದೀನಿ. ಅಲ್ಲಿಂದ ಬ್ರಿಡ್ಜ್ ಮಾಡಕ್ ಬಹಳ ಪ್ರಯತ್ನ ಪಟ್ಟಿದೀವಿ. ಅದು ಅಪ್ಪನೆ ಕೊಡ್ತೀವಿ. ಇಲ್ಲ ಅಣ್ಣ, ಆ ನೀರೇ ಬರಬೇಕು. ಬಾಬಾ ಬುಡಂಗಿರಿ, ಮುಳ್ಳೆಂಗಿರಿ, ದೇವರೆಂಬ ಒರಿಜಿನಲ್ ನೀರು. ಆ ನೀರ್ನೇ ಹೇಳ್ತೀನಿ ಪೂರ್ತಿ ಹೇಳ್ತೀನಿ. ಆ ನೀರ್ನೇ ನಾವು ಕುಡಿದು ಬೆಳೆದಿರೋದು. ಆ ನೀರಿಗೆ ಪವರ್ ಇದೆ. ಆ ನೀರನ್ನೇ ಮುಚ್ಚಕ್ ಬಿಡೋದಿಲ್ಲ, ಅದು ಬಿಡಲ್ಲ. ಅದು 4 ಜನ ಎತ್ಕೊಬಂದು ತೇರ್ಕ ಹಾಕಿ ಅರ್ಕೆ ಮಾಡ್ಕೊ ಹೋದ್ಮೇಲೆ ಬಂದು ಬೆಳಗ್ಗೆ 5 ಗಂಟೆ ಕಸ ಹೊಡೆದು ಅನಂತ ಪದ್ಮನಾಭ ದೇವಸ್ಥಾನ ಹೆಸರು ಕೇಳಿದ್ಯಾ? ನೀನ್ ಚರಿತಿಲ್ಲ, ಯಾರ ಕೇಳಿದಿರಾ? ಕೇರಳ ಮಹಾರಾಜರು ನಡೀತಿರ್ಲಿಲ್ಲ. ಇದೇ ಕೈ ಇಲ್ಲೋಡ, ಓಯ್ ಇದೇ ಕೈ. ಅವ್ರ ತರ ದುಡ್ಡನ್ನ ಬಂಗಾರ ಎಣ್ಸಕ್ ಬಾಬಾ ಈ ಗೌರ್ಮೆಂಟ್ ಕೈಲಿ ಆಗಿಲ್ಲ. ಎಷ್ಟು ದುಡ್ಡಿದ್ರೆ ಏನ್ ಪ್ರಯೋಜನ? ಅಲ್ಲೇ ಕೂತಿದ್ರು ಪುಣ್ಯಾತ್ರು. ಗ್ರಹಣ ಬಂದ್ಬಿಡ್ತಮ್ಮ. ಎಲ್ಲ ಗುಡ್ಲಲ್ಲಿ ತೆರೆ ಹಾಕು, ಯಾರ ಇಂಥವ್ರು ಬಂದು ತೆರೆ ಹಾಕು ಅಂದ್ರು. ನಂಗೆ ಗೊತ್ತಿಲ್ಲ ದೇವಸ್ಥಾನ ಬಗ್ಗೆ. ಹಾಕಿಬಿಟ್ಟು ತೆರೆ ಎಲ್ಲ ಬೈಕೊಂಡವ್ರು. ಸೆಮಿಗಿಲ್ ದೇವಸ್ಥಾನ ಅಂತ. ಆ ಪುಣ್ಯಾತ್ಮ ಅಲ್ಲೇ ಕೂತಿದ್ದ. ಯಾರು ಅಂತ ಕೇಳಿದೆ. ರವಿ ಅಂತ ಪೊಲೀಸ್ ಕರ್ಕೊಂಡ್ಬಂದಿದ್ದ. ತೀರ್ಥ ಹಾಕಿರೋ ಮನುಷ್ಯನ ನಡ್ಕೊಂಡೇ ಬಂದ. ನಂಬಿಕೆ ದೊಡ್ಡ ಕ್ಷೇತ್ರ. ಕಲ್ಲು ಹಾಕಿರೋದು ಪೇಷೆಂಟಿಗೆ. ಅಲ್ಲಿ ಕುತ್ಕೊಳ್ಳೋದು ಭಕ್ತಿಯಾಗಿ ಕೂತ್ಕೋಬೇಕು. ಅಬ್ಸರ್ವ್ ನೋಡೋ, ನಾನು ಯಾವುದೇ ಚೇರ್ ಮೇಲೆ ಕಾಲಕ್ಕೆ ಇದುವರೆಗೂ ಕೂತಿಲ್ಲ, ಫಂಕ್ಷನ್ಗೆ ಹೋಗೋದಿಲ್ಲ. ನೀನು ಕುತ್ಕೋಬೇಕು. ಅಲ್ಲಿ ಪುಣ್ಯಾತ್ಮ 2 ಕೈ ಬಂದವೆ ಅಂತ ಕಲ್ಲಾಗಿ ಹೋಯ್ತಾನೆ. ಯಾಕೆ ಗೊತ್ತಾ? ಕಾಯಿಲೆ ಆದಂತಂತಾರು, ಕಷ್ಟ ಕುತ್ಕೊಳ್ಳಿ ಅಂತ. ನೀನು ಕುತ್ಕೊಳ್ಳೋ ಜಾಗ ನೆಲದಲ್ಲಿ ಅಲ್ಲಿಂದ ಅಡ್ಬಿದ್ದು ಬಂದು ತಪ್ಪಾಯ್ತು ಬಾ, ಅದೇ ಮಗು ಎತ್ಕೊಂಡ್ಬರ್ತೀಯ. ಅವ ಮತ್ತೆ ಜನ್ಮ ಮಾಡ್ಬೇಡ.
ನೋಡಿ ಒಂದ್ಸರಿ ಹೇಳ್ತೀನಿ, ಇಲ್ಲಿ ಬಂದು ಈ ಕ್ಷೇತ್ರಕ್ಕೆ ಬಂದು ಒಳ್ಳೇದು ಮಾಡ್ಕೊಂಡು ಜಂಬ ಮಾಡ್ಕೊಂಡು ಸಾಕಷ್ಟು ಜನ ಹಾಳಾಗೋಗಿದ್ದಾರೆ. ದಯವಿಟ್ಟು ಹಾಳಾಗೋಗ್ಬಿಡಿ. ತುಂಬ ಜನ ಹಾಳಾಗೋಗಿದ್ದಾರೆ, ಅವ್ನು ಹೇಳೋಕ್ಕಾಗೋದಿಲ್ಲ. ಭಾಳ ಜನ ಕೊಬ್ಬತ್ತು ಮೆರೆದು ಏನಾಗಿದ್ದಾರೆ ಅಂತ ನೀವೇ ನೋಡ್ಕೊಳ್ಳಿ. ಉದಾಹರಣೆ ಇವರಪ್ಪ ಅಡ್ಡಾಡಕ್ಕಾಗಿ ಹುಷಾರು ಮಾಡ್ತೀನಿ, ಇವ್ರಿಗೂ ಸ್ವಲ್ಪ ಜಂಬಿಟ್ಟುತ್ತೆ, ಬೆಳಗ್ಗೆ ತಕ್ಷಣ ಬೇಗ ಹೋಗೋಣ ಅಂತ ತೆಗೆದು ಹಚ್ಚಿಕೆಚ್ಚಿತ್ತಂತ ಅವನು. ಇದು ನಾನು ನಂಬಿರೋ ಕ್ಷೇತ್ರ. ಇದು ಭಕ್ತಿಗೂ ಹೌದು, ಭಕ್ಸಿಗೂ ಹೌದು ದೇವಸ್ಥಾನ. ನೋಡಿ 6 ಗಂಟೆ ಮೇಲೆ ಇವರೇ ಬರೋದಿಲ್ಲ, ಆಟೋನೇ ಬರೋದಿಲ್ಲ. ಆ ಮಟ್ಟಿಗೆ ಹೇಳಿದ್ದು ಬಾಕ್ಲ ಹಾಕಲ್ಲ ತಮ್ಮ. ನಾನು 8 ಗಂಟೆ ಬೀಗನೇ ಹಾಕಿರೋದಿಲ್ಲ. ಕದ ಹಾಕೋದು ಹೆಂಗೆ ಗೊತ್ತಾ, ಲೇಟ್ ಆಗುತ್ತಾ ಅಂತ ತಲೆ ತಿಂತಾರೆ ಅಂತ ಅಷ್ಟೇ. ನಿಜಕ್ಕೂ ಬೀಗ ಹಾಕಿರೋದಿಲ್ಲ. ಬೇಕಿದ್ರೆ 8 ಗಂಟೆಗೆ ಬಂದು ಕಾನ್ಕಡೆ ದುಡ್ಡು ನಾನೇ ಬೇಜಾರಾಗಲ್ಲ. ನಮ್ಮ ಬಾಮ ಇದ್ದಾನೆ ಸುಮ್ಕಾಗ್ತೀನಿ. ಸುಮ್ಕಿರ್ಬೇಕಲ್ಲ ನಾನು ಮಾಡಿದ್ರೆ ಅದೇ ಬುದ್ಧಿ ಆಗ್ಬೇಕಂದ್ರೆ ಸುಮ್ಕಿರ್ಬೇಕಲ್ಲ. ನೀವು ಕಿರ್ಕ್ ಮಾಡಿದ್ರೆ ಡಿವೈಸ್ ಕೊಡಲ್ಲ ಬೇರೆ ಮದುವೆ ಹಾಂ ಮಾಡಿದೆ ಅಮ್ಮ ಮಾಡಿದೆ ಕೆಲಸ ಮಾಡಿದೆ. ಒಳ್ಳೆ ಇಂಟ್ರೆಸ್ಟ್ ನನಗ ನಾನು ಸಿಗ್ತಿರೋ ಸಿಗೋಬರೋದು ಗೊತ್ತಾರಲ್ಲ ಭಕ್ತಿಗೆ ಅನ್ಸೋಣ. ಇವತ್ತು ವಿಶೇಷ ಏನು ನಿಮ್ರಣ್ಣ ನನ್ನ ತಮ್ಮನ ಉದ್ದಾತಾವತ್ತು ಎಲ್ಲ ಒಂದ್ಸರಿ ಕ್ಲಾಸ್ ಹಾಕಿ ನನ್ನ ತಮ್ಮಗೆ ತಮ್ಮ ಇಟ್ಕೊಂಡೇನು ನೋಡಿ. ಒಂದೇರ ಆಗುತ್ತೆ ಅನ್ಕೊಂಡೇನೆ ನೋಡಿ. ಎಲ್ಲ ಒಂದೇರ ಅನ್ಕೊಂಡೇನೆ ಹಾಕೊಳ್ಳೇ ಬೇಡ ನೋಡಿ. ಒಂದೇರ ಹಾಕೊಳ್ಳೋದು ಹೆಂಗೆ ನಾನು ತೋರಿಸ್ತೀನಿ ಅಂತ ನಿಮಗೆಲ್ಲ. ಶುಭಾಶಯಗಳು ತಮ್ಮ. ಕೊಡಲಿ ನನಗೆ ಇದು ಥ್ಯಾಂಕ್ಸ್ ಅಮ್ಮ. ಬೆಲ್ಲ ಇದೆ ಅಲ್ರಿ. ಹಾಂ ಇದ್ರ ಕಡೆಯಿಂದ ನೋಡಿ ಈ ಥರ ಅಸಿಕರಿ ತೊಂದರೆ ಆಗಿದ್ರೆ ಹಂಗೆ ಹೇಳ್ಬಿಡ್ತೀನಿ. ಯಾಕೆ ಸಂತೋಷ ನೋಡಿ, ಹಿಂಗೆ ಹೇಳ್ಬಿಡ್ತೀನಿ. ತೋಟದ ಬೆಳೆ ಬತ್ತಿಲ್ಲ ಅಂತ ರೈತರು ಕೇಳ್ತಾರ. ಹಪ್ಪಿ ತಪ್ಪಿ ದನ ಕರ ಹಾಕೊಂಡಿರ್ತೀರಿ, ಕೋಳಿ ಫಾರಂ ಮಾಡ್ಕೊಂಡಿರ್ತೀರಿ, ಕುರಿ ಫಾರಂ ಮಾಡಿ ಜೀವನಕ್ಕೊಂದು ಸಣ್ಣ ಅಂಗಡಿ ಇಟ್ಕೊಂಡಿರ್ತೀರಿ. ಕೇಳ್ತಾರ ಒಂದು ಸಣ್ಣ ಸ್ಟಿಕ್ಕರ್ ಅನ್ಸ್ಕೊಳ್ಳಿ. ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಸ್ಟಿಕ್ಕರ್ ಅನ್ಸ್ಕೊಳ್ಳಿ. ಜನ ಕಾಣೋವಾಗಿ ಮನೆಗಳಿಗೆ ಆದಷ್ಟು ಸ್ಟಿಕ್ಕರ್ ಅನಿಸಿ ಬಿಲ್ಡಪ್ ಹೊಡೆ ಬಂದು ಒಂದು ಫೋಟೋ ತಗೊಳ್ಳಿ. 50 ರೂಪಾಯಿ ಫೋಟೋ 100 ರೂಪಾಯಿ ಕಟ್ಕಾತಿ. 100 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ. ಆ ಫೋಟೋಗೆ ಹೂವು ಹಾಕ್ಬೋದು. ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ಯಾವ್ದಾರು ಬೇಕಾದ್ರೆ ಮುಟ್ಟಿರಾ ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ ಅಂದಾದ್ರೆ ನೆನ್ಪಿಟ್ಕೊಳ್ಳಿ. ಮತ್ತೆ ಹೇಳ್ತೀನಿ ನೋಡಿ, ಇಲ್ಲಿ ಪವಾಡ ಏನ್ ನಡೀತೆ ಅಂತ ಹೇಳ್ತೀನಿ. ಯಾರು ಹೇಳ್ಬಾರ್ದು. ಹೇಳ್ತೀರಾ ಹೇಳಲ್ಲ. ಏನ್ ಹೇಳ್ಬೇಡ್ರಿ ಗೊತ್ತಾ, ಕಂಡಾಮನೆ ವಿಷಯ ಏನ್ ಹೇಳ್ಬೇಡ್ರಿ. ದಯವಿಟ್ಟು ಕಂಡಾಮನೆ ವಿಷಯ ದಯವಿಟ್ಟು ಮಾತಾಡಬಾರ್ದು. ನಮ್ಮಂತ ಐವಿಕ ಮತ್ತೊಬ್ಬರು ಇರೋದಿಲ್ಲ. ಕೆಲವ್ರಿಗೆ ಮಕ್ಕಳೆಲ್ಲ ಆಡ್ಕೊಂತೀರಿ, ಕೆಲವ್ರಿಗೆ ಗಂಡ ಕೆಲಸ ಆಡ್ಕೊಂತೀರಿ, ಹೆಂಡತಿ ಕೆಲಸ ಆಡ್ಕೊಂತೀರಿ. ಕೆಲವ್ರಿಗೆ ಏನೋ ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡೋಷ್ಟು ಅಯೋಗ್ಯರಾಗಬಾರ್ದು ನಾವು. ನಮಗೆ ನಮ್ಮನೆ ಕೆಲಸನೇ ಸಾಕಷ್ಟು ಇರುತ್ತೆ. ಅರ್ಥ ಆಗತ್ತಾ? ಒಮ್ಮೆ ಹೇಳ್ತೀನಿ ನೋಡಿ, ಈ ಜಾಗದ ದೊಡ್ಡ ಪವಾಡ ನಂಬಿಕೆ ಅಷ್ಟೇ. ನಂಬಿಕೆನೇ ದೊಡ್ಡ ಪವಾಡ. ಅನ್ನ ಹೇಳ್ದಂಗೆ ನಂಬಿಕೆನೇ ದೊಡ್ಡ ಪವಾಡ. ಈ ಮರ ಹಾವು ಬೆಳಿತಿತ್ತಿನ ನಂಬಿಕೆ ಅಷ್ಟೇನೆ, ಒಬ್ಬ ಅಲ್ಲ ಅಂತಾನೆ. ಈಗ ಸಾಕ್ಷಾತ್ ನಾನು ಕಲ್ಲನ್ನ ಮಣ್ಣ ದೇವರು ಅಂತ ನಾವು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೇವೆ. ಸಾಧಾರಣವಾಗಿ ಬೋರ್ ನಿಂತಿರುತ್ತೆ, ನೋಡಿರ್ತೀವಿ, ರೈವಲ್ಲಿ ಆಗ್ತಾ ಇರ್ತೀನಿ. ನಮ್ಮ ಮನೆ ಅದು. ನಾನು ಫಸ್ಟೇ ಕೆಲ್ಸಕ್ಕೋಗಿದ್ದೆ ಭದ್ರಾವತಿಯಲ್ಲಿ ಬ್ಯಾಂಡಿ ಶಾಪ್ ಕೆಲಸಕ್ಕೆ. ಗೊತ್ತಿರುತ್ತೆ ನಿಮಗೆ 13 ರೂಪಾಯಿ ಸಂಬಳ. ಅಲ್ಲಿಂದ ನಾನು ಲಾರಿಗೆ ಹೋಗ್ತೀನಿ, ಬಸ್ ಹೋಗ್ತೀನಿ. ಕಾಲಕ್ರಮೇಣ ಯಾರಾದ್ರೂ ಏನೋ ಕೆಲಸ ಆಗ್ಬಿಡುತ್ತೆ, ಆಗೋದೇ ಇಲ್ಲ. ಮಕ್ಕಳು ಇರೋದಿಲ್ಲ, ಮದುವೆ ಆಗುತ್ತೆ. ಅದರ ನಂತರ ಯಾರೋ ಬಂದು ನಮ್ಮ ಅಣ್ಣ ಅಂತ ಹಿಂಗೆ ಹೇಳ್ತಾರೆ, ಹಿಂಗೆ ದೇವರೀತಿಗೆ ನಮ್ಮ ತಾಯಿ ತಂಗಿಯರ ಮಕ್ಕಳು ಬಂದು ಪೂಜಪ್ಪ ಅಂತ ಪೂಜೆ ಮೇಲೆ ಬಿಡ್ತಾನೆ. ಒಬ್ಬ ಮಗ ಪೂಜೆ 1 ವರ್ಷ ಬಿಡ್ತಾನೆ. ಅವನೇ ಚಿರಂಜೀವಿ ದುರ್ಗ 5 ವರ್ಷ ಬಿಡ್ತಾನೆ ನನಗೆ. ಅವನೇ ವಿಗ್ರಹ ದುರ್ಗಮ್ಮ ಹೆಂಗಿತಿ ಹಂಗೆ ಮಗಿರೋದು. ಮಗ ಬೇಕಾದ್ರೆ ಇದನ್ನು ಕರಿತೀನಿ, ಸೇಮ್ ಹಂಗೆ ಇದ್ದಾನೆ. ಇನ್ನು ತದನಂತರ ಹೊತ್ಕೊಂಡು ಕುಣಿಯುವಾಗ ಗೊತ್ತಾ ನಮ್ಮ ಜನಗಳು ಯಾವ್ದಾರು ಊರಿಗೆ ಹೊಡಿಬೇಕು ಬಡಿಬೇಕು, ಹಂಗೆ ಹಿಂಗೆ ಕರೆಂಟ್ ಕೊಡಬೇಕು, ಏನೋ ಮಾತಾಡ್ತಾರೆ. ನಮ್ಮ ಜನಗಳು ಭಾಳ ಹಗಲೆಲ್ಲ ಎಳೆ ಹೊಡಿತೀವಿ, ರಾತ್ರೆಲ್ಲ ದೇವ್ರು ಹೊಡ್ತಾ ಇರ್ತೀವಿ. ಅದ್ರ ಮಧ್ಯೆ ಜನಗಳು ದಿಂದನೇ ಸಹಿಸೋಕ್ಕಾಗಲ್ಲ. ಬೆಂಗಳೂರಿಗೆ ಗೊತ್ತಾ ನಮ್ಮ ಹಿಂದೂಗಳು ದೇವಸ್ಥಾನ ಮನೆ ಕೊಡೋದಿಲ್ಲ. ಆಗ ಇಲ್ಲಿ ಬಂದು ಕುಣಿಸ್ಬಿಡೋಣ ಅಂತ ತೆಗಿತೀವಿ ಬಾಯಿ. ಅಲ್ಲೇ ಐಜರಿಗೆ ನೀರು 8 ಅಡಿ ವಿಗ್ರಹ ಮೂರ್ತಿ ಅಂತ ಬರಗಾಲದಲ್ಲಿ. ತದನಂತರ ನಾನು ದೇವ್ರು ನಂಬೋದಿಲ್ಲ. ದೇವ್ರನ್ನ ಕೇಳ್ಕೊಂಡಾಗ ಲೆವೆಲ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. 16 ವರ್ಷ ನೀರು ಬಂದ್ಬಿಡುತ್ತೆ ಮೇಲೆ. ಅವತ್ತು ಆಶ್ಚರ್ಯ ಪ್ರಕೃತಿ ಮುಂದೆ ಯಾರು ಅಲ್ಲ ಅಂತ. ತದನಂತರ ನೀರ ಮೇಲೆ ಇನ್ನೊಬ್ಬ ಮಗ ಪಾಯ ಹಾಕಿಬಿಡ್ತಾನೆ, ಅವನೇ ದುರ್ಗ ಹತ್ತಿಸ್ಬಿಟ್ಟನು. ಅದೇ ವಿಗ್ರಹಗಳು ದುರ್ಗಮ್ಮ ಹೆಂಗಿದೆ ಹಂಗೆ ನನ್ನ ಮಕ್ಕಳಿದ್ದಾರೆ. ಅದೇ ದೇವ್ರಿಗೆ ಟರ್ನ್ ಆಗುತ್ತೆ. ಅದನ್ನೆಲ್ಲ ಟಿ ವಿಲಿ ಹಾಕ್ತಕ್ಕೋದು ಯಾರೋ ಬರ್ತಾನೆ, ನಾನು ಚೆಕ್ ಮಾಡಬೇಕು, ನಾನು ಅದು ನೋಡ್ಬೇಕು ಇದು ನೋಡ್ಬೇಕು ಅಂತ. ನೀವು ನಿಮ್ಮ ಮನೆ ಅಪ್ಪ ಅಮ್ಮ ಚೆಕ್ ಮಾಡಿದ್ರೆ ಸಾಕು. ಇನ್ನು ನನಗೆ ಆಶ್ಚರ್ಯ ಸಂಗತಿ ಎರಡನೇದು, ಈ ಭಕ್ತರು ಹೇಳ್ತಾರೆ ತೀರ್ಥ ಒಂದು ವರ್ಷಕ್ಕಿರು ಮನೆ ಕೊಳೆಯಲ್ಲ ಉಳಿಯಲ್ಲ ಅಂತ. ಕಾರಣ ಈ ಪತ್ರಗಳನ್ನ ನೋಡಕ್ಕೆ ಹೇಳ್ತಾರೆ. ನಾಳೆ ಪತ್ರಗಳನ್ನ ಒಳಗೆ ಪತ್ರಗಳು ಹಾಕಿರ್ತೀವಿ, ತೆಗೀರಿ, ಅದನ್ನ ಇಟ್ಕೊಳ್ಳಿ, ಅಕ್ಕಪಕ್ಕ ಮನೆ ಕೊಡಿ, ಅದ್ರ ಬಗ್ಗೆ ಮಾತಾಡೋದು ಬಿಡಿ. ನಾವು ನಿಮ್ಮ ದೇವಸ್ಥಾನಕ್ಕೆ ಒಂದೇ ನಿಮಗೆ ಕೇಳೋದು, ಅಕ್ಕಪಕ್ಕ ಮನೆ ತೀರ್ಥ ಕೊಡಿ, ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಾನ ಪೇಜ್ನ ಶೇರ್ ಮಾಡಿ ಅಂತ. ಇವತ್ತು ಹೆಮ್ಮೆ ಪಡ್ತೀನಿ, ನಾನಲ್ಲ ಯೂಟ್ಯೂಬ್ ಫೇಸ್ಬುಕ್ ಮಾಡೋದು. ಒಂದು ಚಿಕ್ಕ ಕುಡಿಸೋದ ವೀಡಿಯೋ ಮಾಡುತ್ತೆ. ಚಿಕ್ಕ ಹುಡುಗಸ ವೀಡಿಯೋ ಮಾಡ್ಕೊಂತಾರೆ, ಅವರೇ ಅಂದಾತ ಒಂದು ಹಾಕ್ತಾರೆ.
ಅವನೇ ಮೊನ್ನೆ ಹಾಕಿದ್ದಾನೆ ಇಂಥ ಸ್ವಾಮಿಯವರು ಅಂತ ಯಾರೋ ವಿಡಿಯೋ ಹಾಕ್ತಾರೆ. ನಿಮಗೆಲ್ಲ ನನ್ನ ಕಡೆಯಿಂದ ನಮಸ್ಕಾರ. ಶೇರ್ ಮಾಡೋರಿಗೆ ನಮಸ್ಕಾರ. ನಂಗೆ ಬರೋದಿಲ್ಲ. ಅಕ್ಕಿ ಕೊಟ್ಟರು, ಬೆಲ್ಲ ಕೊಟ್ಟರು, 1 ರೂಪಾಯಿ ಕಾಯಿನ ನಿಮಗೆ ದುಡ್ಡು ಹಾಕಿರೋ ನೀವೆಲ್ಲ ನಮ್ಗೆ ಅಂದಾತರು. ನಾನು ಎಲ್ಲರೂ ಬೇಯೋದಿಲ್ಲ. ಯಾಕೆಂದ್ರೆ ಜನ ಭಾಳ ಹಿಂಸೆ ಕೊಡ್ತಾರೆ. ಯಾಕೆಂದ್ರೆ ನಮ್ಮ ಸರ್ಕಾರ ಸರ್ಕಾರ ಒತ್ತಾಯ ಮಾಡೋಷ್ಟು ದೊಡ್ಡನಲ್ಲ. ಒಂದೆರಡು ಕಾನೂನು ಬದಲು ಮಾಡ್ಬೇಕು. ಯಾರೇ ಬದಲು ಒಂದು ಜಾತೀಯತೆ ಒಂದು ತಗೊಂಡ್ಬಿಡ್ಬೇಕು. ಎರಡನೇದು ಹೆಣ್ಣಿಗೊಂದು ಗಂಡಿಗೊಂದು ಸ್ಥಾನ ತೆಗಿಬೇಕು ಅಂತ ನಂದು ರಿಕ್ವೆಸ್ಟ್. ಹೆಣ್ಮಕ್ಳು ಆಡ್ಕೆ ಅಂತಿಲ್ಲ ನಾನು. ಕೆಲವೊಂದು ಹೆಣ್ಮಕ್ಳು ಕೈ ಮುಗಿಬೇಕಂತ ಬರ್ತಾರೆ. ಕೆಲವೊಂದು ಹೆಣ್ಮಕ್ಳು ಹೆಂಗಾಡ್ತಾರೆ ಅಂದರೆ ನೋಡಿರ್ತೀರಿ ನೀವೇ. ಗಂಡ್ಮಕ್ಳು ಹೆಂಗೆ ಕಮ್ಮಿ ಅಲ್ಲ. ಇವಾಗ ಹುಟ್ಟಿದೆ ನಮ್ದು ಸಂಘ ಅಂತ ಹುಟ್ಬಿಡುತ್ತೆ. ಅವ್ನು ಮೊನ್ನೆ ಯಾರೋ ಕೂತ್ಬಿಡೋ ಹಿಂಗಡಿಕೆ ಕೂತಿಯಲ್ಲ ಅಂದರೆ ಸಂಘ ಅಂತಾನೆ. ಕೊಟ್ಟ ಮೇಲೆ ನಾವೇನು ಎದುರೋದಿಲ್ಲ, ಕೊಡ್ತೀವಿ ನಾವು. ಯಾಕಂದ್ರೆ ನಮ್ಮದು ಎಲ್ಲ ಇದ್ದಾರೆ. ಪ್ರತಿಯೊಂದು ಜಾತಿ ನನ್ನ ಹತ್ರ ಇದೆ. ಎಲ್ಲಂತವ ಪ್ರತಿಯೊಂದು ಧರ್ಮ ನಾನು ಸಾಕೊಂಡಿದ್ದೀನಿ. ಎಲ್ಲರೂ ಇದಾರೆ ಅಂತವ ಅಂತ ಇರೋದು. ಮಾನವತೆ ಇರೋರು, ಅಪ್ಪ ಅಮ್ಮಗೆ ಅನ್ನ ಹಾಕೋರು, ಅನ್ನ ತಿನ್ನೋರು, 3 ಜನ ಇದಾರೆ ಅಂತವ. ಹೇಳಿ, ಅನ್ನ ತಿನ್ನೋರು, ಅಪ್ಪ ಅಮ್ಮಗೆ ಅನ್ನ ಹಾಕೋರು, ಮಾನವತೆ ಇರೋರು ಮಾತ್ರ ಅಂತ ಇರೋದು. ಅಂದಾದ್ರೆ ಇನ್ನು ದೊಡ್ಡ ಪವಾಡ ಹೆಂಗ್ ಗೊತ್ತಾ? ಶೇರ್ ತಗೊಳ್ಳಿ, ಸಾಧ್ಯವಾದ ಶಿಕ್ಷಕರು ದುರ್ಗಾತವ್ರು ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತೀರಿ? ಎಷ್ಟು ಜನಕ್ಕೆ ಬರ್ಲಿಕ್ಕೆ ದುಡ್ಡಿಲ್ಲ. ಒಂದು ಹೊತ್ತಿನ ಊಟಿಗೆ ಕಷ್ಟ ಇದ್ದಾರೆ. ಅವ್ರು ಬರೋಕ್ಕಾಗಲ್ಲಪ್ಪ, ಅಲ್ಲೇ ಬೇಡ್ಕೊಳ್ಳಿ. ನೋಡಿ, ಕೆನಡಾದಿಂದ ಬೇಡ್ಕೊಂತಾರಂತೆ, ರಷ್ಯಾದಿಂದ. ನಮ್ಮದೇ ಒಳ್ಳೇದು ಮಾಡಲಿ ಅಣ್ಣ. ಅದು ಸಾಧ್ಯವಾದ್ರೆ ಶೇರ್ ಮಾಡಿ, ಸಾಧ್ಯವಾದ್ರೆ ಮತ್ತೆ ಬನ್ನಿ. ಯಾವ ದೇವರು 9 ಸರಿ ಬನ್ನಿ. ನಮ್ಮ ಕ್ಷೇತ್ರ 9 ಸರಿ ಬರಬೇಕಾ, 10 ಸರಿ ಬರಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಆ ಥರ ವ್ಯವಸ್ಥೆ ಇಲ್ಲ. ನಂಬಿದ್ರೆ ಗಂಡ್ಮಕ್ಳು ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ನಮ್ಮಲ್ಲೇ ಹೆಣ್ಮಕ್ಳು ಬಂದು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ಹೆಣ್ಮಕ್ಳ ಸುಮ್ಮನೆ ಒಂದು ಕಾಲು ನಮಸ್ಕಾರ ಮಾಡೋದು ಏನೋ ಮಾಡ್ಕೋಬೇಡಿ. ನೀವು ತಾಯಾರಾಗೋದು ಸಹ ನಿಮ್ಮ ಎದೆ ಭಾಗ ನೆಲಮಟ್ಟ ಮುಟ್ಟಬಾರ್ದು. ನೆನಪಿಗೆ ಜಾಸ್ತಿ ಎತ್ಕೊಳ್ಳಿ. ಈ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಆಯ್ತಾ? 9 ಸರಿ ಬರಬೇಕು. ಬನ್ನಿ ಹಿಂಗೆ ಬನ್ನಿ. ಬರಬೇಡಿ ಅಂದಿಲ್ಲ, ಬರಬೇಕು. ದಯವಿಟ್ಟು ಜಾಗ ಬಿಡಿ. ಹೋಗೋ ಜಾಗ ಬಿಡಿ. ಬನ್ನಿ ಒಳಗೆ ಹೋಗ್ತೀನಿ. ಒಳಗೆ ಬಾ, ಒಳಗೆ ಹೋಗೋದು. ಅಮ್ಮ ಜಾಗ ಬಿಡಿ. ಅಮ್ಮ ದಯವಿಟ್ಟು ಜಾಗ ಬಿಡಿ. ಬಾ ತೆಗಿಯಲ್ಲ. ಒಂದ್ಸರಿ ಅವ್ರ ದೇವ್ರು ನೋಡ್ಲಿ, ಮತ್ತೆ ಸರಿ ನಿಲ್ಕೊಂತಾರೆ ಅವರು. ಬನ್ನಿ. ದೂರಿಂದ ಬಂದಿರ್ತಾರೆ. ಒಂದು ಖುಷಿ ಹೆಂಗ್ ಗೊತ್ತು, ಫಸ್ಟ್ ನೋಡೋಣ ಅನ್ಬಿಡ್ತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ ಆಯ್ತಾ? ನೆನ್ಪಿಕೊಳ್ಳಿ. ಅಮ್ಮ ಗಲಾಟೆ ಮಾಡೋಬಿಟ್ಟು ಹಂಗೆ ಕೇಳಿಸ್ಕೊಳ್ಳಿ. ಮತ್ತೆ ಮಾಡೋಕ್ಕಲ್ಲ. ಯಾಕಂದ್ರೆ ಒಂದೇ ಒಂದು ಸೀರಿಯಲ್ 5 ನಿಮಿಷ ಬರೋದು, 20 ನಿಮಿಷ ಅಡ್ವರ್ಟೈಸ್ಮೆಂಟು. ಬಿಗ್ ಬಾಸ್ ಬರುತ್ತೆ, ನೋಡ್ತೀವಿ ಹೆಂಗೆ ನೋಡ್ತಾರೆ ಗೊತ್ತಾ? ಬಿಗ್ ಬಾಸ್ ತಮ್ಮ ಇಲ್ಲೆಲ್ಲ ಸ್ಟೋರಿ ಮಾಡಬೇಕು ಅಂತಾರೆ. ಬಿಗ್ ಬಾಸ್ ಸ್ಟೋರಿ ಏನ್ ಬರುತ್ತೆ, ಇದ್ಮೇಲೆ ಏನಾಗುತ್ತೆ ಎಲ್ಲ ಮಗರ್ತಾ ಕುತ್ಕೊಂಡಿಲ್ಲ. ಮೊಬೈಲ್ ಇಟ್ಕೊಂಡಂಗಿಲ್ಲ. ಲೋಕಾಯುಕ್ತರು ಒಬ್ಬ ರಾಮಣ್ಣ ಅಂತ ಪುಣ್ಯಾತ್ಮ 2 ಕೈ ಬಿದ್ದೋಗ್ಬಿಡುತ್ತೆ ತಿಳಿಸ್ಬಂದು ಆ ಮನುಷ್ಯನಿಗೆ ಆಟೋಮೆಟಿಕಲ್ ಕಸೋಡಿತ ಹೊಡಿತಾ ಕೈ ಬರುತ್ತಂತೆ ಕಲ್ಲಾಕ್ ಹೋಯ್ತಾರೆ. ನಾವಲ್ಲ ಕಲ್ಲಾಕಿರೋದು. ಆ ಕಲ್ ಮೇಲೆ ಹೆಂಡತಿ ಕುಣಿಸಿ ಗಂಡು ಬಂದು ಲೇಟ್ ಆಗುತ್ತಾ ಅಂತ ಕೇಳ್ತಾನೆ. ಗಂಡು ಕುಣಿಸಿ ಹೆಂಡತಿ ಬಂದು ಲೇಟ್ ಆಗುತ್ತಾ ಅಂತ ಹುಷಾರಾಗಂತ ಕೇಳಲ್ಲ, ಲೇಟ್ ಆಗುತ್ತಾ ಅಂತ ನೀನ್ ಕೇಳಲ್ಲ ಅಂತ ಕೇಳ್ತಾರೆ. ಅವ್ರು ಕಾರ ಕುಣಿಸಿರ್ತಾರೆ. ಬಂದು ಗಂಡು ಬಂದು ಕೂತು ಹೆಂಡತಿ ಬರ್ತಾರೆ, ನಮ್ಮ ಹಸ್ಬೆಂಡ್ನ ಕರ್ಕೊಂಬನ್ನಿ ಅಂತ. ನಾವು ಕರ್ಕೊಂಡ್ಬೇಕು ಹಸ್ಬೆಂಡ್. ಮಕ್ಕಳು ಬರಲ್ಲ ಅಂದ್ರೆ ಮಕ್ಕಳು ಬರಲ್ಲ, ನಾವು ಬರ್ರಿ ಅಂತ ಹೇಳ್ತಾರೆ. ನಿಮ್ಮ ಅಕ್ಕಿ ಮ್ಯಾಲ್ ದರ್ಶನ ಮಾಡೋ ಉದ್ದೇಶ ಏನು ಗೊತ್ತಾ? ಹ್ಯಾಂಡಿಕ್ಯಾಪ್ ಪೇಷಂಟ್ಗಳು ಬರಲಾಗ್ತಾ ಇಲ್ಲ. ಕೆಲವು ಪುಣ್ಯಾತ್ಮರು ಅಕ್ಕಿದಾಮ ಬರ್ತಾರೆ, ಈ ಹೆಣ್ಮಕ್ಳು ಅಕ್ಕಿದಾಮ ನೋಡೋಕ್ಕಾಗ್ತಾ ಇಲ್ಲ, ಹಳ್ಳ ನೀರು ಬಂದರೆ. ಅದಕ್ಕೆ ಪಾರ್ಕಿಂಗ್ ಇಲ್ಲ, ಅದಕ್ಕೆ ಮ್ಯಾಲ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಅಲ್ಲ. ಕೆಲವು ಜನ ಬಂದು ಟಾರ್ಚರ್ ಕೊಡ್ತಾರೆ. ಕೆಲವು ಜನ ಬಂದು ಟಾರ್ಚರ್ ಕೊಡ್ತಾರೆ. ಏನಂತ ಗೊತ್ತಾ? ಲೇಟ್ ಆಗುತ್ತಾ. ಆಮೇಲೆ ಒಳಗಡೆ ಯಾರೊಬ್ಬ ಈ ಜಾಗ ಬಿಡಿ ತಯಾರ ಒಳಗಡೆ ಯಾರೊಬ್ಬ ಕಷ್ಟನೋ, ಯಾರೋ ಒಂದು ತಾಯಿನೋ ತಂದೆನೋ ಏನೋ ಕೇಳ್ಕೊಂತಾರೆ. ಅದ್ಗಡೆ ಒಬ್ಬ ಲೇಟ್ ಆಗುತ್ತಾ ಅಂತ ನಮ್ಮ ಜನ ಪರಿಸ್ಥಿತಿ ಇದು. ನಿನ್ನ ಅಮಾವಾಸ್ಯೆ ಬಾ. ಯಾವ ಊರಿಂದ? ಅಮಾವಾಸ್ಯೆ ಬೆಳಿಗ್ಗೆ 10 ಗಂಟೆಗೆ ಇರ್ಬೇಕು ನೀನು. ಸಾಯಂಕಾಲಕ್ಕೆ ನೀನು ಒಬ್ಬರ ಬೈತಾರೆ. ನಿನ್ ಬೈತಾರೆ ಒಬ್ಬರ ಬೈತಾರಲ್ಲ ಅಲ್ವಾ? ಬೈತಾರೆ ನಿನ್ನ. ನೀನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಮುಂದೆ ಹೋಗ್ರಿ ಇರ್ತಾರೆ. ನೀನೇ ಹೇಳಕ್ಕೆ ಗಲಾಟೆ ಮಾಡಬೇಡಿ. ಸೀರಿಯಲ್ ಶುರುವಾಗ ಸುಂಕಿರಿ. ಅರ್ಥ ಮಾಡ್ಕೊಳ್ಳಿ. ಅಂದಾಜು ಹಂಗೆ ಬಾಯ್ಬಿಟ್ಟು ಹೇಳ್ಬಿಡ್ತೀನಿ. ನಂಬಿಕೆನೇ ದೊಡ್ಡ ಪವಾಡ ಕ್ಷೇತ್ರ. ನಾನಂತೂ ನನಗೆ ಮೊನ್ನೆ ಡಾಕ್ಟ್ರು ಒಂದೇ ಆಸನದ ಗಂಜೆಂಟ್ ಡಾಕ್ಟ್ರು ಬಂದು ಹೇಳ್ತಾರೆ, ಅಲ್ಲ ಅದನ್ನು ಸಾಕೋದಾ? 100 ಕಾಲ ಚೆನ್ನಾಗಿರೋ ಮುತ್ತಂತ ಮಕ್ಕಳಲ್ಲಿದ್ದೀನಿ ಅಲ್ವದಾ? ನೀವು ಮುಕ್ಕೊಂಡಿದ್ದೆ. ನಮ್ಮ ಮಾವಿಗೆ ಬ್ಲಡ್ ಕ್ಯಾನ್ಸರ್ ಇಲ್ಲ ಅಂತ ನಾರ್ಮಲ್ ಬಂದ್ರೆ ಇಲ್ಲಿ ಬಂದು ಅವರು ಸರಿ ಕರ್ಕೊಂಡ್ಬಂದು ಇಲ್ಲ ಬರ್ತೀವಿ. ಈಗ ನಾಳೆ ಬಿಟ್ಟು ನಾಡ್ದು ಆಪ್ಷನ್ ಹೋಗ್ತೀವಿ. ಆಪ್ಷನ್ ಮುಗಿಸ್ಕೊಂಡು ಇಲ್ಲಿ ಆಯ್ತು. ಏನು ಆಗ್ದಂಗಿರ್ಲಿ. ಸೇರ್ತಾ ಕೊಡ್ಸಿ ಅಂತ